ಅಗ್ನಿಕನ್ಯೆ ಬಗ್ಗೆ ಮಾತಾಡ್ತಾ ಇದ್ರಿ, ಆಮೇಲೆ ಅದು ಚಿತ್ರ ಮುಗಿದು ಬಿಡುಗಡೆ ಆದಮೇಲೆ ಯಾವ ರೀತಿ ಒಂದು ರಿಯಾಕ್ಷನ್ ಬಂತು ಅಂತ? ಅಗ್ನಿಕನ್ಯೆ ಆ್ಯಕ್ಚುಲಿ ಕನ್ನಡ ಆ್ಯಂಡ್ ತಮಿಳ್ ಡಬಲ್ ವರ್ಷನ್. ಹೌದು, ಹ್ಯೂಜ್ ಪಬ್ಲಿಸಿಟಿ ಮಾಡಿದ್ದಾರೆ. ಮಡ್ರಾಸಲ್ಲಿ ಹೆಂಗೆ ಅಂದರೆ ನೆರಪು ನೀಲ ಪಿಕ್ಚರ್ ತಮಿಳ್ ಹೆಸರು, ನೆರಪು ನೀಲ. ಅದು ಜಮ್ನಿ ಸರ್ಕಲ್ ಅಂತ ಅಂದ್ಬಿಟ್ಟು ವುಡ್ಲ್ಯಾಂಡ್ಸ್ ಹೋಟ್ಲ್ ಇತ್ತಲ್ಲಿ, ಭಾಳ ಫೇಮಸ್ಸು. ಆ ಕಾರ್ನರಲ್ಲಿ ಭಾಳ ಡಿಮ್ಯಾಂಡ್ ಇದಕ್ಕೆ ಪೋಸ್ಟ್ ಹಾಕೋದಕ್ಕೆ. ದೊಡ್ಡದು ಈ ಕಡೆ ಒಂದು 100 ಅಡಿ, ಈ ಕಡೆ ಒಂದು 40 ಅಡಿ, ಇಷ್ಟು ದೊಡ್ಡ ಕಟೌಟ್ರು. ಅಲ್ಲಿ ಕಟೌಟ್ರು ನಿಲ್ಲಿಸ್ಬಿಟ್ಟು ಹಾಕಿದ್ದೀವಿ. ನಮ್ಮ ಪ್ರೊಡ್ಯೂಸರ್ ಹೆಸರು ರಜನಿಕಾಂತ್. ಅವ್ರ ಹೆಸರು ರಜನಿಕಾಂತ್, ಸೂರ್ಯಕಾಂತ್ ಅಣ್ತಮ್ಮಂದ್ರು. SR ಕಂಬೈನ್ಸ್ ಅಂದರೆ ಸೂರ್ಯಕಾಂತ್ ಶಾ, ರಜನಿಕಾಂತ್ ಶಾ. ಇವರು ಏನು ಮಾಡಿದ್ದಾರೆ, ರಜನಿಕಾಂತ್ ಒಳಂಗುಮ್ ಅಂತಂದ್ಬಿಟ್ಟು ಹಾಕಿದ್ದಾರೆ. ಅರ್ಥಾಯ್ತಾ? ಇವರು ಡಬಲ್ ಮೀನಿಂಗಲ್ಲಿ ಹಾಕಿರೋದು ಇವರು. ಅಂದರೆ ತಮಿಳ್ನ ತಿಳ್ಕೊಳ್ಳಿ, ನಮ್ಮ ರಜನಿಕಾಂತ್ ಅವರು ಇದು ಮಾಡಿದ್ದಾರೆ, ಇವರು ಅರ್ಪಿಸ್ತಾ ಇದ್ದಾರೆ, ಅಂದರೆ ಅವ್ರ ಪಿಕ್ಚರ್ ಇರಬೇಕು ಅಂತ ಆ ಥರ ಇಂಟೆನ್ಷನ್ ಇವ್ರು ಹಾಕಿರೋದು. ಅಲ್ಲಿ ಏನಾಯಿತು, ಪ್ರೆಸ್ನವರೆಲ್ಲ ರಜನಿಕಾಂತ್ ಅವ್ರು ಕೇಳಿದ್ದಾರೆ, ಏನು ಸರ್ ನಿಮ್ಮ ಪಿಕ್ಚರ್ ಅಂದ್ಬಿಟ್ಟು. ಅವರು ಯಾವ ಪಿಕ್ಚರ್ ಸರ್, ದೊಡ್ಡದಾಗಿ ಅಲ್ಲಿ ಪೋಸ್ಟ್ ಹಾಕಿದ್ದಾರೆ, ಕಟೌಟ್ ಹಾಕಿದ್ದಾರೆ, ನಿಮ್ಮ ಹೆಸರು ಹಾಕ್ಬಿಟ್ಟಿದ್ದಾರೆ, ರಜನಿಕಾಂತ್ ಒಳಂಗುಮ್ ಅಂತ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಹೋಗಿ ಇಮ್ಮಿಡಿಯೇಟಾಗಿ ಅವ್ರು ಯಾರೋ ಕಳಿಸಿದ್ದಾರೆ ಮ್ಯಾನೇಜರ್ಗೆ. ಅವ್ರು ಬಂದರು ಆಫೀಸ್ ಹತ್ರ, ರಜನಿಕಾಂತ್ ಕೇಳ್ತಾ ಇದ್ರಪ್ಪ, ಏನಿದೆ, ಯಾಕೆ ಹಾಕಿದ್ದೀರಾ ಅಂತಂದ್ಬಿಟ್ಟು ಹೇಳಿದ ತಕ್ಷಣ ನಮಗೆ ಸ್ವಲ್ಪ ಭಯ ಆಗೋಯ್ತು. ಯಾಕಂದರೆ ಬಂದಿದ್ದಾರೆ ಒಂದು 15-14 ಜನ ಬಂದಿದ್ದಾರೆ, ಚೇಲಾಗಳೆಲ್ಲ ಬಂದ್ಬಿಟ್ಟಿದ್ದಾರೆ. ಸೊ ಅಂದರೆ ಅವರು ಅಭಿಮಾನಿಗಳು, ಅವ್ರ ಮ್ಯಾನೇಜರ್ ಎಲ್ಲ ಬಂದಿದ್ದಾರೆ. ಅವ್ರು ಅಂದರೆ ಏನೂ ಇಲ್ಲ, ಜಸ್ಟ್ ಕೇಳ್ಕೊಂಬನ್ನಿ, ಯಾಕೆ ಹಾಕವ್ರೆ ನನ್ನ ಹೆಸರು ಅಂತ ಅವ್ರು ಹೇಳಿದ್ರೋ ಇಲ್ಲ, ಇವರ ಮ್ಯಾನೇಜರ್ಗಳು ಬಂದವರು ಗೊತ್ತಿಲ್ಲ, ದೇವ್ರಿಗೆ ಗೊತ್ತು. ಆಗ ಬಂದರು, ಯಾವ ಥರ ಹಾಕಿದ್ದೀನಿ, ಹೆಂಗೆ ನೀವು ಪರ್ಮಿಷನ್ ಕೊಟ್ಟರಾ ರಜನಿಕಾಂತ್ ಅವರು, ನಿಮಗೂ ಅವ್ರಿಗೆ ಯಾಕೆ ಹಾಕಿದ್ದೀರ ಹೆಸರು ಇದು? ಆಗ ನಾನು ಹೇಳಿದೆ, ನೋಡಿ ಸರ್, ಇಲ್ಲಿ ನೋಡಿ, ಇವರು ರಜನಿಕಾಂತ್, ಇವರು ಹೆಸರು ಹಾಕಿರೋದು ಬಳಂಗಮ್ ಅಂದ್ಬಿಟ್ಟಿದ್ರೆ, ಇವರು ಅರ್ಪಿಸ್ತಾ ಇದ್ದಾರೆ, ಇವರು ಬ್ರದರ್ ಪ್ರೊಡ್ಯೂಸರು, ಇವರು ಸೂರ್ಯಕಾಂತ್, ಇವರು ರಜನಿಕಾಂತ್ ಅಂತಂದ್ಬಿಟ್ಟು ಅವ್ರಿಗೆ ಹೇಳಿದೆ. ಹೌದಾ, ಮತ್ತು ಅದು ಮಿಸ್ ಐಡಿಯಾ ಆಗೋಯ್ತು, ಈ ಥರ ಯಾರೋ ಹೇಳ್ಬಿಟ್ಟು ನಿಮ್ಮ ಹೆಸರು ಅವರು ರಜನಿಕಾಂತ್ ಅವರು ಹೇಳ್ಬಿಟ್ಟಾರೆ, ಅದಕ್ಕೆ ನಮಗೆ ಕಳಿಸಿರು ಅಂತ ಹೇಳಿದ್ರು. ಆಮೇಲೆ ನಾನು ಮೀಟ್ ಮಾಡಿದೆ, ಸರ್ ಈ ಥರ ಇದೆ ಸರ್, ಅದಕ್ಕೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಬೇಕಾದ್ರೆ ಅದನ್ನು ಹೆಸರು ತೆಗೆಸ್ಬಿಡೋಣ ಬೇಡ ಅಂದರೆ, ಇಲ್ಲ ಬಿಡಿ, ಇರಲಿ, ಹೋಗಿ ಪರವಾಗಿಲ್ಲ ಅಂತ. ಆಮೇಲೆ ಕ್ಲಾರಿಫಿಕೇಶನ್ ಬಂದ್ಬಿಡ್ತು ಪೇಪರ್ನಲ್ಲಿ, ಅವ್ರಿಗೂ ಇವ್ರಿಗೂ ಸಂಬಂಧ ಇಲ್ಲ, ಅವ್ರ ಹೆಸರನ್ನ ದುರುಪಯೋಗ ಮಾಡ್ಕೊಳ್ತಾ ಇಲ್ಲ, ಇವರು ಪ್ರೊಡ್ಯೂಸರ್ ಹೆಸರು ರಜನಿಕಾಂತ್ ಅಂತ ಬಂತು ಆಮೇಲೆ ಪೇಪರ್ನಲ್ಲಿ. ಅದು ಅಲ್ಲಿಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಅಲ್ಲಿ ತಮಿಳಿನಲ್ಲಿ ಚೆನ್ನಾಗಿ ಹೋಯ್ತು ಪಿಕ್ಚರು. ಕನ್ನಡದಲ್ಲಿ ಏನಾಯ್ತು, ಇಲ್ಲಿ ನಾವು ರಿಲೀಸ್ ಮಾಡಿದ್ವಿ, ನೆಕ್ಸ್ಟ್ ವೀಕಲ್ಲಿ ಪ್ರೇಮ್ ಲೋಕ ಬಂದ್ಬಿಡ್ತು. ಇಲ್ಲಿ ಯಾವ ಥಿಯೇಟರ್ ರಿಲೀಸ್? ನರ್ತಕಿನಲ್ಲಿ 3 ಶೋ, ಸಂತೋಷಲ್ಲಿ ಮಾರ್ನಿಂಗ್ ಶೋ. ನೆಕ್ಸ್ಟ್ ವೀಕಿಂದ ಇದು ಬಂತು, ಪ್ರೇಮಲೋಕ ಬಂತು. ಪ್ರೇಮಲೋಕ ಆಲ್ರೆಡಿ ಜನಗಳಿಗೆ ಕ್ರೇಜ್ ಇದ್ದೇ ಇದೆ, ಏನೋ ಸಾಂಗ್ಸ್ ಆಲ್ರೆಡಿ ಸೂಪರ್ ಡೂಪರ್ ಹಿಟ್ ಆಗಿದೆ. ಆಮೇಲೆ ಇಲ್ಲಿ ನೋಡಿದ್ರು ಕೂಡ ಪ್ರೇಮಲೋಕದಾಗೆ ಟಾಕ್ಸ್ ನಡೀತಾ ಇತ್ತು. ಕಪಾಲಿಯಲ್ಲಿ ಪ್ರೇಮಲೋಕ ಬಂದ್ಬಿಡ್ತು. ಜನ ಎಲ್ಲ ಆ ಕಡೆ ಡೈವರ್ಟ್ ಆದರು. ಬಟ್ ಏನಂದರೆ ಅಗ್ನಿಕನ್ಯೆ ಅಂತ ಕೆಟ್ಟದಾಗೇನೂ ಇಲ್ಲ, ಬಟ್ ಪ್ರೇಮಲೋಕ ಅಲೆಯಲ್ಲಿ ಇದು ನಿಲ್ಲಕ್ಕೆ ಸಾಧ್ಯ ಆಗ, ಅಗ್ನಿಕನ್ಯೆ ನಿಲ್ಲಿಲ್ಲ ಆ ಥರ ಆಯಿತು. ಬಟ್ ಏನಂದರೆ ಫೋಟೋಗ್ರಫಿಗೆ ಭಾಳ ಒಳ್ಳೆ ಹೆಸರು ಬಂತದ್ರಲ್ಲಿ. ಅದಕ್ಕೆ ಅದರಲ್ಲೇ ಸಿದ್ದಿಂಗಡವ್ರು ನಾನು ಕರೆದ್ಬಿಟ್ಟು ಚಾನಲ್ ಕೊಟ್ಟು ನಿಮ್ಗೆ ಹೇಳಿದ್ದೆ, ಸಿದ್ದಿಂಗಡವ್ರದ್ದು ಆ ಥರ ಇದಾಯಿತು. ಆಮೇಲೆ ಪ್ರೊಡ್ಯೂಸರ್ಗೆ ಆ್ಯಕ್ಚುಲಿ ಏನು ಅಂಥ ಲಾಸ್ ಏನಾಗಲಿಲ್ಲ, ಬಟ್ ಸ್ವಲ್ಪ ತಮಿಳಿನಲ್ಲಿ ರಿಕವರಿ ಆಯಿತು. ಆಮೇಲೆ ಅಂದ್ಕೊಂಡಿದ್ದು ಲಾಭ ಪಡೀಲಿಕ್ಕಾಗಲಿಲ್ಲ, ಹಾಕಿದ ದುಡ್ಡು ಅಂತೂ ವಾಪಸ್ ಬಂತು ಅವ್ರಿಗೆ, ಅಷ್ಟೇ ಅಗ್ನಿಕನ್ಯದು ಆ ಕಥೆ ಆಯಿತು. ಈಗ ಸ್ವಲ್ಪ ಲೊಕೇಶನ್ ಚೇಂಜ್ ಮಾಡೋಣ ಜನಾರ್ದನ್ ಅವರೇ, ಮತ್ತೆ ಬಾಂಬೆಗೆ ಹೋಗೋಣ. ನೀವು ಈ ಸಿನಿಮಾ ಅಲ್ಲದೆ, ಸಿನಿಮಾ ಜನಗಳನ್ನು ಅಲ್ಲದೆ, ನಿಮ್ಮ ಈಗಾಗಲೇ ನೀವು ಹೇಳಿರುವ ಪ್ರಕಾರ ಅಲ್ಲಿ ನೀವು ರಾಜ್ ಕಪೂರ್ ಅವರ ಮನೇಲಿದ್ರಿ, ರಿಷಿ ಕಪೂರ್ ಅವರ ಜೊತೆಯಲ್ಲಿ ಅವರ ಸಹಾಯಕರಾಗಿ ಕೆಲಸ ಮಾಡ್ತಾಯಿದ್ರಿ, ಬೋನಿ ಕಪೂರ್, ಅನಿಲ್ ಕಪೂರ್, ಸಂಜಯ್ ಕಪೂರ್ ಇವ್ರ ಜೊತೆ ಎಲ್ಲ ಕ್ರಿಕೆಟ್ ಆಡ್ತಾಯಿದ್ರಿ, ಆಮೇಲೆ ರಾಜೇಶ್ ಖನ್ನಾ, ಧರ್ಮೇಂದ್ರ, ಜಿತೇಂದ್ರ, ಮಿಥುನ್ ಚಕ್ರವರ್ತಿ, ಇಂಥವ್ರಿಗೆಲ್ಲ ನೀವು ಈ ಫೋಕಸ್ ಪುಲ್ಲರ್ ಮಹಾಜನ್ ಅವರ ಜೊತೆಯಲ್ಲಿ ಕೆಲಸ ಮಾಡುವಾಗ ಏನಂದರೆ ನೋಡಿ, ನಾನು ಹೇಳಬೇಕು ಅಂದರೆ ನನ್ನ ಜೀವನದಲ್ಲಿ ನಡೆದಿರೋ ಘಟನೆಗಳು ಮೋಸ್ಟ್ಲಿ ಕೆಲವೆಲ್ಲ ನಂಬಲಿಕ್ಕೆ ಅಸಾಧ್ಯವಾದಂಥ ಘಟನೆಗಳೆಲ್ಲ ನಡೆದಿದೆ ನನ್ನ ಜೊತೆಲಿ. ಬಟ್ ನಾನು ಹೇಳ್ತಾ ಇದ್ದು 1 ಪೈಸಾನು ಸುಳ್ಳು ಹೇಳೋಕ್ಕಿಲ್ಲ, ಎಲ್ಲ ನಿಜ ಹೇಳ್ತೀನಿ. ಯಾಕೆಂದರೆ ಸಂಜಯ್ ದತ್ಗೆ ನಾನು ಚರಸ್ ಕೊಡ್ತಾ ಇದ್ದೆ, ನಂಬ್ತೀರಾ ನೀವು? ನಂಬಲ್ಲ, ಇದು ಫ್ಯಾಕ್ಟ್. ಯಾಕಂದರೆ ರಾಕಿ ಅಂತ ಪಿಕ್ಚರಲ್ಲಿ ಸಂಜಯ್ ದತ್ ಇಂಟ್ರೊಡ್ಯೂಸ್ ಆಗಿದ್ದು. ರಾಕಿ ಇಂಟ್ರೊಡ್ಯೂಸ್ ಆಗಬೇಕಾದ್ರೆ ಆಗ ಆ್ಯಕ್ಚುಲಿ ನನಗೆ ಈ ಸ್ಮಗ್ಲರ್ಸ್ ಜೊತೆ ಎಲ್ಲ ಲಿಂಕ್ ಇತ್ತು ನನಗೆ. ನಿಮಗೆ? ಎಸ್. ಯಾವ ರೀತಿ ಲಿಂಕ್ ಇತ್ತು ಅಂದರೆ, ಈ ಸಂಜಯ್ ದತ್ ಚಾಪ್ಟರ್ ಫಸ್ಟ್ ಹೇಳ್ಬಿಡ್ತೀನಿ, ಮರ್ತಬಿಟ್ರೆ ಕಷ್ಟ. ಹೇಳಿ. ಸಂಜಯ್ ದತ್ ರಾಕಿ ಫಿಲ್ಮಲ್ಲಿ ನಾನು ರಾಮಚಂದ್ರ ಸರ್ ಅಂತ ಕ್ಯಾಮ್ರಾಮ್ಯಾನು,
ಆಮೇಲೆ ನಮ್ಮ ರಾಮ್ಯ ನಮ್ಮ ಕೆ ಮಾಜನ್ ಹತ್ರ ಅವನ್ನ ಇದ್ದೆ. ಅವರು ಊರಿಗೆ ಹೋಗಿದ್ರು, ಅವ್ರ ಪಿಕ್ಚರ್ ಇರಲಿಲ್ಲ, ಒಂದು ತಿಂಗಳು ಗ್ಯಾಪ್ ಇತ್ತು. ನನಗೆ ರಾಮಚಂದ್ರ ಸರ್ ಹತ್ರ ಅವಾಗ ಕೇಳಿದೆ ನಾನು, ಬಾಪ ನೀನು ಬಾ, ಮಾಜನ್ ಸರ್ ಹತ್ರ ಇದ್ದು ಅವ್ರಿಗೆ ಲಿಂಕ್ ಇತ್ತು, ಅಪ್ಪ ನೀನು ಅಂತಂದ್ಬಿಟ್ಟು 1 ತಿಂಗಳು ಶೂಟಿಂಗ್ ಇದೆ ಕಾಶ್ಮೀರಲ್ಲಿ ಬಾ ಅಂತಂದರು. ನಾನು ರಾಕಿ ಪಿಕ್ಚರ್ಗೆ ನಾನು ಹೋದೆ, ಲೈಟಿಂಗ್ ಇದಕ್ಕೆ ಹೋದರೆ ಅಲ್ಲಿ ಈ ಬಚಾವ್ ಬಚಾವ್ ಸಾಂಗ್ ಇದೆಯಲ್ಲ, ಅದರೊಂದು ಸಾಂಗ್ ಇದೆ. ಆ ಸಾಂಗಿಗೆ ಎಲ್ಲರೂ ಡ್ಯಾನ್ಸ್ ಮಾಡಿಸೋರು ಫಸ್ಟು. ಅದರಲ್ಲಿ ಗುಲ್ಶನ್ ಗೌರ್, ಸಂಜಯ್ ದತ್ತು, ಆಮೇಲೆ ಕಾಶ್ಮೀರದ ಹುಡುಗರು 4 ಜನ ಫ್ರೆಂಡ್ಸು ಆ ಥರ ಇದು. ಸೊ ಅಲ್ಲಿ ನಾನು ಅದ್ರ ಡ್ಯಾನ್ಸ್ ಗೀನ್ಸ್ ಮಾಡೀನಿ. ಆಮೇಲೆ ಕುದಿಯೋ ಶಾಟ್ ಇತ್ತು, ಬಿಲ್ಡಿಂಗ್ ಮೇಲೆ ಕುದಿದ್ದಾರೆ ಫಸ್ಟು. ಅದು ಫಸ್ಟು ಸಂಜೆ ಕುದಿಯೋಕೆ ಮುಂಚೆ ಯಾರು ಬೇರೆ ಯಾರು ಕುದ್ದು ತೋರಿಸ್ಬೇಕಾಗಿತ್ತು. ಕೆಳಗಡೆಲ್ಲ ಇದಿಟ್ಕೊಂಡಿದ್ದು, ಬಟ್ ಸರ್ ನಾನು ಕುದ್ದು ತೋರಿಸ್ತೀನಿ ಅಂದೆ. ಕುದಿ ಅಂದರು, ಅಲ್ಲಿಂದ ಕುದ್ದೆ, ಜಂಪ್ ಮಾಡಿದ್ರೆ ಸಂಜೆ ಅವ್ರು ಕುಡಿದ್ರು. ಆಮೇಲೆ ಏನಾಯ್ತು, ಆವಾಗ ರಾಕಿ ಟೈಮಲ್ಲಿ ಸ್ವಲ್ಪ ಅವ್ರಿಗೆ ಈ ಚರಸ್ ಇದು ಅಭ್ಯಾಸ ಆಗ್ಬಿಟ್ಟಿತ್ತು. ಚರಸ್ ಅಂದರೆ ಆಶೀಶ್ ಅಂತ ಹೇಳ್ತಾರೆ ಅದಕ್ಕೆ. ಅದು ನನಗೂ ಸ್ವಲ್ಪ ಆ ಥರ ಗ್ರೂಪಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೆ ನಾನು ಕೂಡ. ಆಗ ಏನಾಯಿತು, ಕುಮಾರ್ ಗೌರವ್ ಎಲ್ಲ ಇವರೆಲ್ಲ ರಾಜೇಂದ್ರ ಕುಮಾರ್ ಮಗ ಅವರೆಲ್ಲ ಫ್ರೆಂಡ್ಸ್. ರಾಜೇಂದ್ರ ಕುಮಾರ್ ಗೌರವ್ ಅದೊಂದೇ ಸ್ಟಾರ್ ಪಿಕ್ಚರ್, ಹೌದು ಆತ ಇವರು ಅದರಲ್ಲಿ. ಇವರೆಲ್ಲ ಫ್ರೆಂಡ್ಸ್, ಇವರೆಲ್ಲ ಸಿಟ್ಟು ಬರೋರು. ಇವರೇನು ಮಾಡೋದು, ಸಿಟ್ಟಿಗೆ ಬಂದರೆ ಸಿಟ್ ಬ್ಯಾಕಿಂದ ಕಡೆ ಹೋಗ್ಬಿಟ್ಟು ಅವರು ಸ್ಮೋಕ್ ಮಾಡೋದು, ಚರಸ್ಸು. ಸೊ ನನ್ನ ವಾಸನೆ ಹಿಡ್ಕೊಂಡು ನಾನು ಹೋಗ್ಬಿಟ್ಟೆ ಅಲ್ಲಿ. ವಾಸನೆ ಸ್ಮೆಲ್ಲಿಂದ ಗೊತ್ತಾಗ್ಬಿಡುತ್ತೆ. ಆಗ ನಾನು ದಮ್ ಅಂದೆ, ಕೊಟ್ಟರು. ಒಂದ್ಮೇಲೆ ನೋಡಿದೆ ತ್ರಿಬಲ್ 5 ಸಿಗರೇಟಲ್ಲೇ ಹೋಗೋದು. ನಾನೇನು ಮಾಡಿದೆ, ನೆಕ್ಸ್ಟ್ ನೈಟು ತ್ರಿಬಲ್ 5 ಸಿಗರೇಟ್ ತೊಗೊಳ್ಳೋದು, ಅದೆಲ್ಲ ತುಂಬಿಟ್ಟು ಮಾರ್ನಿಂಗ್ ಎಲ್ಲ ರೆಡಿ ಮಾಡ್ಕೊಂಡು ತೊಗೊಂಡೋಗಿ ಕೊಡೋದು. ಅಂದರೆ ಅವ್ರ ಹೆಸರು ಒಳ್ಳೆ ಹೆಸರು ತೊಗೊಳ್ಳೋಣ ಅಂತಂದ್ಬಿಟ್ಟು ಕೊಡೋದು. ಹಂಗಾಗಿ ಅವ್ರ ಜೊತೆ ಚೆನ್ನಾಗಿ ಒಡನಾಟ ಇತ್ತು. ಆಮೇಲೆ ಶೂಟಿಂಗ್ ಮಾಡ್ತಾರೆ, ನರ್ಗೀಸ್ ಅವರು ಬಂದ್ಬಿಟ್ಟು ಕ್ಯಾಮ್ರಾಯಿಂದ ಸ್ವಲ್ಪ ದೂರ ನಿಂತ್ಕೊಂಡವರು. ನರ್ಗೀಸ್ ಅವರು ಮಗ ಏನು ಮಾಡ್ತಾನೆ ನೋಡೋಕ್ಕೆ. ಆವಾಗ ಸುನಿಲ್ ದತ್ ಸರ್ ನನ್ನ ಕಂಡ್ರೆ ಒಳ ಇಷ್ಟ. ಯಾಕಂದ್ರೆ ಅವ್ರದ್ದು ಆಲ್ರೆಡಿ ಮಂಗಲ್ ಅಂತ ಒಂದು ಪಿಕ್ಚರು, ಕೆ ಮಾಜನ್ ಅಂತ ಕ್ಯಾಮ್ರಾಮ್ಯಾನು, ನಾನು ಅದರಲ್ಲಿ ಲೈಟಿಂಗು ಅಸಿಸ್ಟೆಂಟಲ್ಲಿ ಲೈಟಿಂಗ್. ಆವಾಗ ಅವರೆಲ್ಲ ಮಾತಾಡ್ಸೋರು ಚೆನ್ನಾಗಿ. ಯಾಕಂದ್ರೆ ಆವಾಗ ಸ್ವಲ್ಪ ಅಷ್ಟೊಂದು ದೊಡ್ಡದಾಗಿ ಬೆಳೆದಿರಲಿಲ್ಲ, ಚಿಕ್ಕ ಹುಡುಗ ತಾನೆ ಇನ್ನು. ಸೊ ಆ ಇದರಲ್ಲೆಲ್ಲ ನಾನು ಚಿಕ್ಕೋನು, ಅಲ್ಲೂ ಕೂಡ ಇಲ್ಲಿ ಪ್ರೊಡಕ್ಷನ್ ಬಾಯಲ್ಲಿ ಚಿಕ್ಕೋನು, ಆ ಲೈಟಿಂಗ್ನಲ್ಲೂ ಚಿಕ್ಕೋನು. ಸೊ ಮಾಜನ್ ಸರ್ ಜೊತೆಲೇ ಬರ್ತಾ ಇದ್ದೆ, ಜೊತೆಲಿ ಹೋಗ್ತಾ ಇದ್ದೆ. ಆಮೇಲೆ ಮಜ್ಜಿಗೆ ಮನೆಯಿಂದ ಮಜ್ಜಿಗೆ ತೊಗೊಂಡೋಗಿ ಬಾಟ್ಲ ತುಂಬಿಕೊಂಡು, ಆಗ ಮಜ್ಜಿಗೆ ಮಾಜನ್ ಸರ್ ಕೊಡ್ಬೇಕು, ಇವರು ಒಂದೊಂದು ಗ್ಲಾಸ್ ಕೊಡೀನಿ ನಾನು. ಆಗೆಲ್ಲ ಅವರು ಕುಡಿಯೋರು. ಆಮೇಲೆ ನನ್ನ ತಮಾಸೆಗೆ ಮಾಡೋರು ಅವರು. ನಾನು ರಾಕಿಯಲ್ಲಿ ಪ್ರೊಡಕ್ಷನ್ ಬಾಗಿ ಇದು ಲೈಟಿಂಗ್ ಡಿಪಾರ್ಟ್ಮೆಂಟ್ ಹೋದ್ನಲ್ಲ, ಅವತ್ತು ಚೆನ್ನಾಗಿ ಮಾತಾಡೋರು. ಆಮೇಲೆ ಇವರೆಲ್ಲ ನೋಡೋರು. ಅವರು ದತ್ ಸರ್ ಆಕ್ಟ್ ಮಾಡಿದ ತಕ್ಷಣ, ಸಂಜಯ್ ಆಕ್ಟ್ ಮಾಡಿದ ತಕ್ಷಣ ಇಲ್ಲಿಗೆ ತಾಯಿ ನೋಡೋರು. ಅವರು ಅಂತ ಆಕ್ಷನ್ ಮಾಡೋರು, ಹಂಗೆ ಮಾಡು ಅಂದ್ಬಿಟ್ಟು. ಆಗ ದತ್ ಸರ್ ಹೇಳೋರು, ಆ್ಯಕ್ಟಿಂಗ್ ಅವ್ನು ಮಾಡಲಿ, ನೀನು ನನಗೆ ಹೇಳ್ಕೊಡ್ಬೇಡ, ಅವ್ನು ಮಾಡಲಿ, ಅವ್ನು ಗೊತ್ತು ಮಾಡಲಿ ಅಂದವರು. ಆತ ಅವ್ರ ಜೊತೆ ಚೆನ್ನಾಗಿತ್ತು ಬಾಂಬೆಲಿ. ಅವರು ಅಂದರೆ ತುಂಬ ಚೆನ್ನಾಗಿತ್ತು. ಹೆಂಗೆ ಅಂದರೆ ಅವ್ರ ಜೊತೆ ಈ ಚರಸ್ಸಿಗೆ ಹೆಂಗೆ ಬರೋಕ್ಕೆ ಚಾನ್ಸ್ ಅಂದರೆ, ಆಲ್ರೆಡಿ ಈ ಸ್ಮಗ್ಲರ್ ಗ್ರೂಪಲ್ಲಿ 4 ಜನ ಸ್ಮಗ್ಲರ್ ಜೊತೆ ನನಗೆ ಫ್ರೆಂಡ್ಶಿಪ್. ಕಲೆಕ್ಟ್ರ್ ಕಾಲೋನಿ ಅಂತ ಇತ್ತಲ್ಲಿ, ಈಗಲೂ ಇದೆ. ಯಾವ ರೀತಿ? ಕಲೆಕ್ಟ್ರ್ ಕಾಲೋನಿ ಚೆಂಬೂರಲ್ಲಿ. ಯಾವ ರೀತಿ ನಿಮ್ಗೆ ಅವ್ರ ಸಂಪರ್ಕ? ಹೆಂಗೆ ಅಂದರೆ, ಈ ನಾನು ಇಲ್ಲಿ ಕ್ಯಾಮ್ರಾ ವರ್ಕ್ ಮಾಡ್ತಾ ಇರಬೇಕಾದ್ರೆ, ಅದು ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ, ಕಲೆಕ್ಟ್ರ್ ಕಾಲೋನಿಯಲ್ಲಿ ಒಂದು ರೂಮ್ ಕೊಡ್ತೀವಿ ನನಗೆ ಮಾಜನ್ ಸರ್. ಸ್ವಲ್ಪ ದಿನ ಅವ್ರು ಮನೇಲಿದ್ನಲ್ಲ. ಆಮೇಲೆ ಹೇಳಿದ್ರು, ನಾನು ಹೇಳಿದೆ ಸರ್ ಮನೇಲಿ ನಂಗೆ ಇಷ್ಟ ಇಲ್ಲ, ನಾನು ಬೇರೆ ಕಡೆ ಹೋಗ್ತೀನಿ. ಯಾಕೆ ಮನೇಲಿ ಯಾಕೆ ಇಷ್ಟ ಇಲ್ಲ? ಬೇಡ ಸರ್, ನನಗೆ ಒಂಥರ ಇದಾಗುತ್ತೆ. ಅವ್ರ ಹಸ್ಬೆಂಡ್ ವೈಫು, ನಾನು ಅನ್ಕಂಫರ್ಟಬಲ್ ಆಗುತ್ತೆ ನನಗೆ. ಓಕೆ ನಿಂಗೆ ರೂಮ್ ಕೊಡ್ತೀನಿ ಬಾ ಅಂತ ರೂಮ್ ಕೊಡ್ತಿದ್ರು. ಅಲ್ಲಿ ರೂಮಲ್ಲಿದ್ದರೆ ಅಲ್ಲಿ ಪಕ್ಕದಲ್ಲಿ ಒಬ್ಬ ಸೋನಿ ಅಂತ ಇದ್ದ, ಇನ್ನೊಬ್ಬ ಲಾಲಿ ಅಂತ ಇದ್ದ. ಅವರಿಬ್ಬರು ಸಿಂಧೀಸು, ಈ ಸ್ಮಗ್ಲರ್ಸು ವರ್ದಾಬಾಯಿ, ಹಾಜಿ ಮಸ್ತಾನ್, ಕರೀಂಲಲ್ಲಾ ಇವರೆಲ್ಲ ಸ್ಮಗ್ಲಿಂಗ್ ಡಿಪಾರ್ಟ್ಮೆಂಟ್ ಇದ್ರು. ಅವಾಗ ಇನ್ನೂ ದಾವೂದ್ ಇಬ್ರಾಹಿಂ ಬಂದಿರಲಿಲ್ಲ. ಸೊ ಇವ್ರ ಜೊತೆ ಲಿಂಕ್ ಇತ್ತು. ಬಾಂಬೆನಲ್ಲಿ ತುಂಬ ಜೋರಾಗಿ ನಡೀತಿತ್ತು. ತುಂಬ ಅಂದರೆ ಹೆಂಗೆ ಅಂದರೆ, ಯಾರಾದ್ರೂ ಹೋಗ್ಬಿಟ್ಟು ಕಸ ಗುಡಿಸೋದು ₹5 ಕೊಡು ಅಂತಂದರೆ ಟಕ್ ಅಂತ ಕೊಡೋದು. ಅಷ್ಟು ದುಡ್ಡು ಬಾಂಬೆಲಿ ಓಡಾಡ್ತಾ ಇತ್ತು. ಅಷ್ಟು ದುಡ್ಡು, ಈ ಥರದ ದುಡ್ಡುಗಳೆಲ್ಲ. ಯಾಕಂದ್ರೆ ಯಾವುದಕ್ಕೂ ಇದಿಲ್ವಲ್ಲ ಅವಾಗ. ಮಾಡ್ತೀಯ ಮಾಡ್ಕೋ, ಏನೋ ಡ್ಯಾನ್ಸ್ ಮಾಡ್ತೀಯ ಮಾಡ್ಕೋ, ಪ್ರಾಸ್ಟಿಟ್ಯೂಷನ್ ಮಾಡ್ತೀಯ ಮಾಡ್ಕೋ, ಯಾವುದಕ್ಕೂ ಕಡಿವಾಣ ಯಾವುದಕ್ಕೂ ಇಲ್ವಲ್ಲ. ಕಡಿವಾಣ ಎಲ್ಲ ಎಲ್ಲರ ತನಕ ದುಡ್ಡು. ಸೊ ಹಿಂಗಾಗಿ ಆಮೇಲೆ ನೈಟ್ ಕ್ಲಬ್ಗಳು, ಡಿಸ್ಕೋಗಳು, ಏನು ಅದಕ್ಕೆ ಲೆಕ್ಕನೇ ಇಲ್ಲ. ರಾತ್ರಿ 11 ಗಂಟೆ ಆಯಿತು ಅಂದರೆ ಚಮಕ್ 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 ಸ್ವರ್ಗನೇ ಇದು ಅನ್ನೋ ಥರ ಇರ್ತಾಯಿತ್ತು ಬಾಂಬೆ. ಸೊ ಹಂಗಾಗಿ ಪರಿಚಯ ಆಯಿತು ಬಾಂಬೆಲಿ. ಅದು ಅವ್ರ ಪರಿಚಯ ಆಯಿತು. ಅವರು ಈ ಸ್ವಾಮಿ ಸೇಟ್ ಅಂತ ಒಬ್ಬರು ಇದ್ರು ಚೆಂಬೂರಲ್ಲಿ, ಸಾಗರ್ ಸೋಷಿಯಲ್ ಕ್ಲಬ್ ಅಂದ್ಬಿಟ್ಟು. ನೈಟೆಲ್ಲ ಇಸ್ಪಿಟ್ಟೋದಲ್ಲಿ ಇವರೆಲ್ಲ. ನಾನು ಅವ್ರ ಜೊತೆ ಹೋಗ್ತಾ ಇದ್ದೆ, ನಾನು ಅವ್ರ ಜೊತೆ ಸುಮ್ಮನೆ ಕೂತ್ಕೊಳ್ತಾ ಇದ್ದೆ. ಆಮೇಲೆ ಸ್ಪೀಡ್ ಆಡ್ತಾ ಇರಲಿಲ್ಲ ಅವಾಗ.
ಏನು ಮಾಡೋರು ಇವರು ನನಗೆ ಇವ್ರು ಗೊತ್ತಾಯ್ತಲ್ಲ ನಾನು ಆರ್ಕೆ ಸ್ಟುಡಿಯೋಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಆರ್ಟಿಸ್ಟ್ ಎಲ್ಲ ಗೊತ್ತು ಅಂತ ಗೊತ್ತಲ್ಲ ನಿಮಗೆ ಸಿನಿಮಾ ಸಂಪರ್ಕ ಇದೆ ಇದೆ ಅಂತ ಇವ್ರು ಗೊತ್ತಲ್ಲ ಇವ್ರು ಏನು ಮಾಡಿದ್ರು ನನಗೆ ಒಂದು ಕೆಲಸ ಮಾಡ್ತೀನಿ ಒಳ್ಳೆ ದುಡ್ಡು ಮಾಡ್ಬೋದು ನೀವು ಮನೆಗೆ ಬನ್ನಿ ಅಂತ ಕರ್ಕೊಂಡೋದ್ರು ಕರ್ಕೊಂಡೋಗಿ ಸೋನಿ ಟಿ ವಿ ಅವಾಗೆಲ್ಲ ಲೇಟೆಸ್ಟ್ ಬರ್ತಾ ಇದೆ ಮಾರ್ಕೆಟ್ಗೆ ಸ್ಮಗ್ಲಿಂಗ್ ಗುಡ್ಸು ಸೋನಿ ನ್ಯಾಷನಲ್ ಪ್ಯಾನಸೋನಿಕ್ ಹೌದು ಆಮೇಲೆ ಈ 2-in-1 ಟೇಪ್ ರೆಕಾರ್ಡ್ಗಳು ಆಮೇಲೆ ರಾಣಿ ಮಹಾರಾಣಿ ಅಂತ ಫೋನ್ಗಳು ಬರೋದು ರೆಡ್ ಕಲರ್ ಪಿಂಕ್ ಕಲರ್ ಇವೆಲ್ಲ ಇಷ್ಟೇ ಫೋನ್ಗಳು ಒಳ್ಳೆ ರಾಣಿಗಳು ಯೂಸ್ ಮಾಡೋ ಥರ ಈ ಫೋನ್ಗಳು ಕ್ಯಾಲ್ಕುಲೇಟರ್ಗಳು ಆಮೇಲೆ ನೀನಾ ರಿಚಿ ಪೆಕೋ ರೊಬ್ಯಾನ್ ಇವೆಲ್ಲ ಭಾಳ ಹೈ ಕಾಸ್ಟ್ಲಿ ಸೆಂಟ್ಗಳು ಇವೆಲ್ಲ ಬರೋವು ಇವೆಲ್ಲ ನನಗೆ ತೋರಿತು ಇದೆಲ್ಲ ನೀನು ಸೇಲ್ ಮಾಡ್ತೀಯಾ ಅಂತ ಕೇಳಿದ್ರು ಹೆಂಗೆ ನಾನು ಸೇಲ್ ಮಾಡಲಿ ಹೆಂಗೆ ನನಗೇನು ಐಡಿಯಾ ಇಲ್ಲ ಅಂತ ಏನಿಲ್ಲ ನಿಂಗೆ ಯಾರು ಪರಿಚಯ ಇದೆ ನನಗೆ ಹೇಮಮಾಲಿನಿ ಪರಿಚಯ ಇದೆ ರಾಜಕುಮಾರ್ ಪರಿಚಯ ಇದೆ ಧರ್ಮೇಂದ್ರ ಪರಿಚಯ ಇದೆ ನಾನು ಯಾರು ಬೇಕೋ ಪರಿಚಯ ಮಾಡ್ಕೊಂಡು ತೊಂದರೆ ಇಲ್ಲ ನನಗೆ ರಾಜ್ಕುಮಾರ್ ಅವರು ಕರ್ಮಯೋಗಿ ಅದರಲ್ಲಿ ನಾನು ಕೆಲಸ ಮಾಡಿದ್ದೀನಿ ಕರ್ಮಯೋಗಿ ಎಲ್ಲ ಹೆಸರಿದೆ ರಾಜ್ ಕಪೂರ್ ಸರ್ ಎಲ್ಲ ಯಾರ ಜೊತೆ ಬೇಕೋ ಹೋಗಿ ನಾನು ಕೊಡ್ತೀನಪ್ಪ ಅವ್ರನ್ನ ಕೆಲಸ ಮಾಡು ಈ ಕ್ಯಾಟ್ಲಾಗ್ ತೊಗೊಂಡ್ಬಿಟ್ಟು ಮ್ಯಾಶಪ್ ಏನೋ ಕ್ಯಾಟ್ಲಾಗು ಆಮೇಲೆ ಸೋನಿ ಕ್ಯಾಟ್ಲಾಗು ಅಂದರೆ ಕ್ಯಾಟ್ಲಾಗ್ ಅಂದರೆ ಬುಕ್ಕು ಅದರಲ್ಲಿ ಐಟಮ್ಸ್ ಅದರಲ್ಲಿ ಏನೇನು ಇರುತ್ತೆ ಏನೇನು ಅದ್ರಲ್ಲಿ ಬರುತ್ತೆ ಎಲ್ಲ ಅದು ಡಿಸ್ಕ್ರಿಪ್ಷನ್ ಇರೋದು ನಾನು ಕ್ಯಾಟ್ಲಾಗ್ ತೊಗೊಂಡೋಗಿ ಫಸ್ಟ್ ಹೇಮಮಾಲಿನಿ ಕೊಟ್ಟೆ ಅವ್ರು ನೋಡಿದ್ಮೇಲೆ ಆಮೇಲೆ ಬೇರೆ ಅವ್ರ ಕ್ಯಾ ಮಿಲ್ತೆ ಅಂದರು ನೀನಾ ರಿಚಿ ಸೆಟ್ ಮಿಲ್ತೆ ಪೆಕೋ ರೊಬ್ಯಾನ್ ಸೆಟ್ ಮಿಲ್ತೆ ಅಂತೆಲ್ಲ ಹೇಳಿ ಆಮೇಲೆ ಮಹಾರಾಣಿ ಫೋನ್ ಮಿಲ್ತೆ ಕಲ್ಲಕ್ಕೆ ಅಂದರು ಒಂದು ಬ್ಯಾಗ್ ತುಂಬ್ಕೊಂಡು ತೊಗೊಂಡಿದ್ದೆ ಫಸ್ಟು ಮಹಾರಾಣಿ ಫೋನ್ ಸೂಪರ್ ಅಂತ ತೊಗೊಂಡು ಅದು ಫಸ್ಟೇ 2 ಮಹಾರಾಣಿ ಫೋನ್ ತೊಗೊಂಡ್ರು ಆಮೇಲೆ ಕ್ಯಾಲ್ಕುಲೇಟರ್ ತೊಗೊಂಡ್ರು ಆಮೇಲೆ ಸೋನಿ ಟಿ ವಿಗೆ ಇದು 24 ಇಂಚನೋ 22 ಇಂಚನೋ ಈ ಟಿ ವಿ ಬೇಕು ಅಂತ ಹೇಳಿದರು ಆಯಿತು ನೋಡಿದ್ರೆ ಇವರು ನನಗೆ 22,000 ರೂಪಾಯಿ 23,000 ರೂಪಾಯಿ ದುಡ್ಡು ಅವಾಗ ನಿಮಗೆ ರೇಟ್ ಹೇಳಿರೋರು ಟಿ ವಿ ಇವ್ರು ನನಗೆ ಹೇಳಿದ್ರು ಇದಕ್ಕೆ 23,000 ರೂಪಾಯಿನೋ ಇದೆಯಪ್ಪ ಇದು 24 ಇಂಚೋ 22 ಇಂಚೇನೋ ಅಂತ ಹೇಳಿ 23,000 ರೂಪಾಯಿ ಹೇಳು ಅಂತ ಹೇಳೋರು ನಾನೇನು ಮಾಡಿದೆ ಆಮೇಲೆ ಅವ್ರು ಹೇಳೋರು ನೋಡು ಮಾರ್ಕೆಟಲ್ಲೆಲ್ಲ ಅವ್ರಿಗೆಲ್ಲ ಬೆಲೆ ಗೊತ್ತಿರುತ್ತೆ ನಾನಿಲ್ಲ ಇನ್ನೊಬ್ಬ ಇರ್ತಾನೆ ಅದಕ್ಕೆ ಜಾಸ್ತಿ ಹೇಳಕ್ಕೆ ಹೋಗಬೇಡ ನೀನು ಏನು ಚೆನ್ನಾಗಿರಲ್ಲ ನಿಂಗೆ ಮರ್ಯಾದೆ ಹೋಗ್ಬಿಡುತ್ತೆ ಅಂತ ಹೇಳಿ ಸರ್ ಎಷ್ಟು ಹೇಳಿ ಜಾಸ್ತಿ ಒಂದು 500 ರೂಪಾಯಿ ಹೇಳು ಇಲ್ಲದೆ ವಿತಿನ್ 1,000 ಒಳಗಡೆ 2,000-3,000 ಹೇಳಕ್ಕೆ ಹೋಗಬೇಡ ಅಂತ ನಾನು ಸೀದಾ ಹೋದೆ ಡೆಲಿವರಿ ಕೊಟ್ಟೆ ಆಮೇಲೆ ಎಷ್ಟು ಅಂತ ಕೇಳಿದ್ರು 23,200 ರೂಪಾಯಿ ಅಂತ ಹೇಳಿದೆ ಇನ್ನೂ 300 ರೂಪಾಯಿ ಕಮ್ಮಿ ಹೇಳಿದೆ ನಾನು ಅವರು ಹಂಗೆ ನೋಡಿದ್ರು ಸಹ ಓಕೆ ಅಂತ ಅಂದ್ಬಿಟ್ಟು ಇಮ್ಮಿಡಿಯಾಗಿ ಇವತ್ತು 24,000 ರೂಪಾಯಿ ಕೊಟ್ಟರು ಅಂದರೆ 800 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟು ಅವರೇ ಅದಕ್ಕೆ ಮಿಗಿದ ಮಹಾರಾಣಿ ಫೋನು ಅವೆಲ್ಲ ತೊಗೊಂಡಲ್ಲ ಅದಕ್ಕೆಲ್ಲ ಒಂದು 800 ರೂಪಾಯಿನೋ 1,000 ರೂಪಾಯಿನೋ ಹೇಳಿದ್ದೆ ಅದಕ್ಕೊಂದು 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ತೊಗೊಂಡು ಬಂದೆ ಅವ್ನಿಗೆ ಕ್ಯಾಶ್ ಕೊಟ್ಟೆ ಅವನು ನಂಗೆ 200 ರೂಪಾಯಿ ಕೊಟ್ಟ ಅಲ್ಲಿಗೆ ನಾನು 1,000 ರೂಪಾಯಿ ನಂಗೆ ಸಿಕ್ತು ಅದರಲ್ಲಿ ಟಿ ವಿಯಲ್ಲಿ ಮಿಕ್ಕಿದ್ದು ಸೆಂಟು ಗಿಂಟು ಅವೆಲ್ಲ ಅದರಲ್ಲೆಲ್ಲ ಒಂದು ಇದು ಮಾಡಿ ನೆಕ್ಸ್ಟು ಧರ್ಮೇಂದ್ರಗೆ ರಾಜ್ ಖನ್ನಾಗೆ ಇವ್ರಿಗೆಲ್ಲ ಡೈಲಿ ಏನಾದರೂ ಡೈಲಿ ಒಂದಲ್ಲ ಎರಡ ನಾನು ಲಕ್ಷ್ಮೀಕಾಂತ್ ಪ್ಯಾರಲ್ಗೆ ಆ ಲಕ್ಷ್ಮೀ ಕ್ವಾರ್ಟರ್ ಫೋನ್ ಕೊಟ್ಟೆ ನಾನು 4 ಕಡೆ 4 ಸ್ಪೀಡ್ ಕೊಟ್ಟು ಕ್ವಾರ್ಟರ್ ಫೋನಿಗೆ ಸೌಂಡ್ ಅಂತ ಹೇಳ್ತಾರೆ ಅದಕ್ಕೆ ಅಕ್ಕಾಯಿ ಅದು ಕೊಟ್ಟೆ ಅದಕ್ಕೆ ಅವರು ಆಗಿನ ಕಾಲದಲ್ಲಿ 8,000 9,000 ತೊಗೊಂಡು ದುಡ್ಡು ಅದು ಕಾಸ್ಟ್ಲಿ ಅದಕ್ಕೆ ಅವರು ನಂಗೆ 500 ರೂಪಾಯಿ ಕೊಟ್ಟರು ಎಷ್ಟು ಚೆನ್ನಾಗಿ ಒಳ್ಳೆ ಕೊಟ್ಟಿದೆ ಅಂದ್ಬಿಟ್ಟು ಹಂಗೆ ಆ ದುಡ್ಡುಗಳ ಸಿಕ್ಕಾಪಟ್ಟೆ ಒಂದು ದಿನಕ್ಕೆ ಏನಾಗೋದು 2-3 ಸಾವಿರ ಗ್ಯಾರಂಟಿ ಫಿಕ್ಸ್ ನನಗೆ ಒಳ್ಳೆ ದುಡ್ಡು ಆವಾಗ ಹೋಗಿ ಇವರು ಕ್ಲಬ್ಬಲ್ಲಿ ಕೂತ್ಕೊಂಡು ಎಲ್ಲ ನಾನು ಕಾರ್ಟ್ ಆಡೋದು ಇದು ಶುರು ಮಾಡ್ಕೊಂಡೆ ಆಮೇಲೆ ನೈಟ್ ಆದರೆ ಡಿಸ್ಕೋಗೆ ಹೋಗೋದು ಬರೋದು ಶುರು ಹಾಕೊಂಡೆ ಆಮೇಲೆ ಏನಾಯಿತು ಸ್ವಾಮಿ ಸೆಟ್ಟು ವರ್ಧಾಬಾಗೆ ತುಂಬ ಕ್ಲೋಸ್ ಯಾರು ಸ್ವಾಮಿ ಸೆಟ್ ಅಂದರೆ ಸಾಗರ್ ಕ್ಲಬ್ ಓನರು ಸ್ವಾಮಿ ಸೆಟ್ ಅಂತ ಅವ್ರು ತಮಿಳು ನಾನು ತಮಿಳು ಚೆನ್ನಾಗಿ ಅಲ್ಲಿ ಅಷ್ಟೊಂದು ಸ್ವಲ್ಪ ಬರ್ತಾಯಿತ್ತು ನನಗೆ ಅವ್ರೇನು ಮಾಡಿದ್ರು ನನಗೆ ಸ್ವಲ್ಪ ಜಾಸ್ತಿ ರೆಸ್ಪೆಕ್ಟ್ ಕೊಡೋರು ಅವರು ಇನ್ನು ಒಂದೇಳಿ ಇಲ್ಲ ಅಂದರೆ ನನಗೆ ಕುಂಡ್ರಿಸೋರು ಗಲ್ಲದಲ್ಲಿ ಎಲ್ಲರೂ ಹೋಗ್ಬೇಕು ಅಂದರೆ ಗಲ್ಲ ನೋಡ್ಕೊಂಬಿಟ್ಟು ನೈಟೆಲ್ಲ 24 ಗಂಟೆ ಕ್ಲಬ್ ನಡೆಯೋದು ಆ ಕ್ಲಬ್ಬಲ್ಲಿ ಹೆಂಗೆ ಅಂದರೆ ಇಲ್ಲಿ ಕೂತ್ಕೊಂಡ್ಬಿಟ್ಟು ಗ್ರ್ಯಾಂಡ್ ರೋಡಲ್ಲಿ ಇದು ಫೇಮಸ್ಸು ಯಾವುದೋ ದಿಲ್ಲಿ ದರ್ಬಾರ್ ಹೋಟ್ಲ್ ಅಂದರೆ ಇವತ್ತಿಗೂ ಇದೆ ಫೇಮಸ್ ಅದು ಬಿರಿಯಾನಿಗೆ ಅಲ್ಲಿಂದ ಬಿರಿಯಾನಿ ಬೇಕು ಅಂತ ಯಾವ ಪ್ಲೇಯರ್ ಹೇಳಿದ್ರೆ ಅಲ್ಲಿಗೆ ಹೋಗಿ ಬಿಳ್ಳೆ ತಂದ್ಕೊಡ್ಬೇಕಾಗಿತ್ತು ಅಷ್ಟು ಪಾಲಿಸಿಯಲ್ಲಿ ಯಾರು ಏನೇ ಕೇಳಿ ತಂದು ಕೊಡ್ಬೇಕು ಅವರು ಆ ಥರ ಒಂದು ಸಿಸ್ಟಮ್ ಕ್ಲಬ್ಗಳಲ್ಲಿ ಬಾಂಬೆಲಿ ನೋಡೋರು ಒಂದಿನ ಆಯಿತು ವರ್ಧಾಬಾಯಿ ಏನು ಮಾಡಿದ್ರು ಈ ಸ್ವಾಮಿ ಸೆಟ್ಗೆ ವರ್ಧಾಬಾಯಿ ಅಂದರೆ ವರದರಾಜ ಮೊದಲೇ ಎಸ್ ಅವರ ಜೀವನನೇ ಇಟ್ಕೊಂಡು ಮಣಿರತ್ನಂ ಅವರು ನಾಯಕನ್ ಮಾಡಿದ್ದು ಈಗ ಕಾಲ ರಜನಿಕಾಂತ್ ಬಂತಲ್ಲ ಕಾಲ ಅದು ಅವರು ಅದೇ ಕಥೆ ಅದೆಲ್ಲ ನಿಜಾನೇ ಆ್ಯಕ್ಚುಲಿ ಅಷ್ಟು ಪವರ್ಫುಲ್ ಆಗಿದ್ರು ಅವರು ಯಾಕಂದ್ರೆ ನಾನು ಕಣ್ಮುಂದೆ ನೋಡಿದ್ದೀನಿ ವರದಾಬಾಯಿ ಹಿಂಗೆ ಕೂತ್ಕೊಂಡಿದ್ದಾರೆ GK ಮೂಪನವ್ರು ಬಂದು ಕೆಳಗಡೆ ಕೂತ್ಕೊಂಡಿದ್ದಾರೆ ಇದು ಕಣ್ಣಿಂದ ನೋಡಿರೋದು ಇದು ಸೊ ಹಂಗೆ ಯಾರೇ ಬಾಂಬೆ ಎಷ್ಟೇ ಡಾನ್ಗಳು ಹೋಗಿ ಅವರೆಲ್ಲ ಕೆಳಗಡೆ ಕೂತ್ಕೊಬೇಕು ಹೊರತು ಮೇಲೆ ಕೂತ್ಕೊಳ್ಳೋಂಗೆ ಇಲ್ಲ ಅವರೊಬ್ಬರು ಮಾತ್ರ ಮೇಲೆ ಕೂತ್ಕೊಳ್ಳೋರು ನಾಯಕನ್ ಆಮೇಲೆ ಏನಾಯಿತು ವರದಾಬಾಯಿ ಕರೆದ ಬಂದು ಮೆಸೇಜ್ ಬಂತು ಆಮೇಲೆ ಚಳ ತೆರಕು ಅಣ್ಣ ಬಾಯಿಸಿ ಮಿಲಾತವು
ಅಂದರು. ಕೋನ್ ಬಾಯಿ ವರದಾಬಾಯಿ, ಹೇ ಬೇಡಪ್ಪ, ನನಗೆ ಅವಾಗೆಲ್ಲ ಹೆಸರು ನಡೀತಾ ಇತ್ತು. ಹೇ ಬೇಡಪ್ಪ ಅಂದರೆ ಚಲ್ ಚಲ್ ತಿರುಗ ಐಡಿಯಾ ಬತ್ತಾತ ಚಲ್ ಅಂದರು. ಹಾಗೆ ಅವ್ರು ಗಣಪತಿ ಕುಂಡ್ರಿಸೋದ್ರಲ್ಲಿ ಫೇಮಸ್. ಅವರು ಬಾಂಬೆಯಲ್ಲಿ ಹೌದು ಮಟುಂಗದಲ್ಲಿ ಗಣಪತಿ ವರದಾಬಾಯಿ ಗಣಪತಿ ಭಾಳ ಫೇಮಸ್ಸು. ಸರಿ, ನಾನು ಓದಿ ಜೊತೆಲಿ ಆವಾಗ ನನಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಜನಾರ್ದನ್ ನಾಮೇ ಹಂಗೆ ತಮಿಳಲ್ಲೇ ಹೇಳಿದ್ರು. ಜನಾರ್ದನ್ ಅವರು ಆರ್ಕೆಸ್ಟ್ರಾ ಸ್ಟುಡಿಯೋದಲ್ಲೆಲ್ಲ ಇವರು ರಾಜ್ ಕಪೂರ್ದೆಲ್ಲ ಕೆಲಸ ಮಾಡ್ತಾಯಿದ್ದಾರೆ, ಈಗ ಕ್ಯಾಮ್ರಾದಲ್ಲಿ ಇದ್ದಾರೆ, ಹಂಗೆಲ್ಲ ಹೇಳಿದರು. ಓ ವೆರಿ ಗುಡ್ ನಪ್ಪ ತುಂಬ ನಲ್ಲದೆ ಹಂಗೆ ತಮಿಳ್ನಲ್ಲಿ ಮಾತಾಡಿದ್ರು. ನಿಂತ್ಕೊಂಡಿದ್ದೆ ನಾನು, ವಕ್ಕಾರ್ ಅಂತ ಅಂದ್ಬಿಟ್ಟು ಕುಂಡ್ರಿಸಿದ್ರು. ಏನೋ ಸಾಬಿಡ್ರೆ ಕಾಫಿಯೋ ಟೀ ಅಂತಂದ್ರು. ಕಾಫಿ ಸಾಬಿಡ್ರಿ ತಂದೆ, ಕಾಫಿ ಕೊಟ್ಟರು. ಆಮೇಲೆ ಅವ್ರದ್ದು ಗಣೇಶಂದು ಇದಿದೆ, ಏನು ಫಂಕ್ಷನ್ ಇಡಬೇಕು ಅವರು. ನನಗೆ ಹೇಳಿದ್ರು ರಂಗರಾಜನ್ ಅಂತ ಆರ್ಟ್ ಡೈರೆಕ್ಟ್ರು ಯಾರಿಗೆ, ಆರ್ಕೆಸ್ಟ್ರಾ ಸ್ಟುಡಿಯೋಗೆ, ರಾಜ್ ಕಪೂರ್ಗೆ ಎಲ್ಲ ಅವರೇ ಸೆಟ್ ಆಗ್ತಾ ಇದ್ದಿದ್ದು. ರಂಗರಾಜನ್ ತಮಿಳ್ಕಾರ ಇಲ್ಲ. ಹೌದು ಆಮೇಲೆ ಸರ್ தெரியுமா அவனுக்கு? தெரியும் சார், ಗೊತ್ತಿದೆ ಸರ್ ಅಂದೆ. ಆಯಿತು, ಅವರ ನಮ್ಮ ಗಣಪತಿಗೆ ಕೊಂಚ ಪಣಿ ಕೊಡ್ಪಾರ, ಗಣಪತಿಗೆ ಮಾಡಿಕೊಡ್ತಾರ ಡೆಕೋರೇಷನ್ನು? ಖಂಡಿತ ಮಾಡ್ತಾ ಅಂತ ಹೇಳಿದೆ. ಸರಿ ಕರಿಯಾಗುತ್ತೆ ಅವ್ರಿಗೆ, ಕರೆಸ್ತೀನಿ ಸರ್ ಅಂದೆ. ಆಯಿತು, ಇವರು ಸ್ವಾಮಿ ಸೇಟು ನಿಂಗೆ ಹೇಳಿದ್ನಲ್ಲ ಏನೋ ಒಂದು ಒಳ್ಳೇದಾಗೋದು ಬಾ ಅಂತ ನೋಡ್ದ, ಬಾಯಿ ನಿಂಗೆ ಹೇಳ್ಬಿಟ್ರು ಅಂದರೆ ಅವ್ರಿಗೆ ಬಾಯಿ ಏನೋ ದೇವ್ರ ಥರ ಸಮಾನ ಮಾಡ್ತಾ ಅವ್ರಿಗೆಲ್ಲ ಏನು ಬಾಯಿ ನಿಂಗೆ. ಆಮೇಲೆ ಇಮ್ಮಿಡಿಯೇಟ್ ಅವರು ಅಂತ ಅಲ್ಲೇ 200 ರೂಪಾಯಿ ನನ್ನ ಕೈ ಕೊಟ್ಬಿಟ್ರು. ನನಗೆ ಬಿಚ್ಕೊಂಡು ಅಂದ್ಬಿಟ್ಟು ಬೇಡ ಸರ್ ಅಂದರೆ ಕೇಳಿಲ್ಲ, ಇನ್ನು ಸೀದಾ ಜೋಬಲ್ಲಿ ಇಟ್ಟೇ ಬಿಟ್ರು. ಅವ್ರು ಆಚೆ ಬಿಟ್ಟು ಯಾರಿಗೂ ಅವ್ರ ಕೈಯಿಂದ ದುಡ್ಡೇ ಕೊಡೋ, ನಿಂಗೆ 200 ರೂಪಾಯಿ ಕೊಟ್ಬಿಟ್ರಲ್ಲ, ನನಗೆ ಆ ದುಡ್ಡು ಕೊಡು ಅಂತವ್ರೆ. ನಾನು ತಗೊಳಪ್ಪ, ಬೇಡ ನೀವು ಕೊಟ್ಟೋ ನೀ ಇಟ್ಕೊ, ನಿನ್ನ ಅದೃಷ್ಟ ನಾನೇ ಕಿತ್ಕೊಬೇಕು, ಅವ್ರ ಕೈಯಿಂದ ಯಾರೇ ದುಡ್ಡು ತೊಗೊಂಡ್ರೆ ಒಳ್ಳೇದಾಗುತ್ತೆ ಅಂತೇಳಿ ಸರಿ ಬಿಡಿತಾ ಬಂದೆ. ಆರ್ಕೆಸ್ಟ್ರಾ ಸ್ಟುಡಿಯೋಗೆ ಹೋದೆ. ಹೋಗಿ ಅಲ್ಲಿ ಮನಮೋಹನ್ ದೇಸಾಯಿ ಯಾವುದೋ ಸೆಟ್ ಆಗ್ತಾಯಿದ್ರು. ಹೋದೆ, ಸಾವಂತ್ ಅಂತ ಅಸ್ಟೆಂಟು ಅವ್ರು ಬಿದಿ ಇದ್ದರು. ಸಾವಂತ್ಗೆ ಹೋಗಿ ಹೇಳಿದೆ, ಸಾವಂತ್ ರಂಗರಾಜನ್ ಸರ್ಗೆ ವರದಾಬಾಯಿ ಕರಿತಾ ಇದ್ದಾರೆ ಅಂತಂದೆ. ಅವನು ಅಂತ ಇಲ್ಲ ಆ ಥರ ಭಯ ಬೀಳಂಗಿಲ್ಲ, ಕರ್ದಾರಿ ನಮ್ಗೆ ಏನಕ್ಕೆ ನಂಗೆ ಗೊತ್ತಿಲ್ಲಪ್ಪ, ಕರ ಕೇಳಿದ್ರು ಬಾ. ಅವನೋಗಿ ಹೇಳವನೆ ರಂಗರಾಜನ್ಗೆ ಕಿವಿಲಿ ಹೇಳವನೆ, ರಂಗರಾಜನ್ ನನ್ನ ಮುಖ ನೋಡು ಅಂತವ್ರೆ. ಇಲ್ಲ ತಾನು ಬನ್ನಿ ಕರಿತಾವ್ರೆ ಅಂದೆ. ಏನಪ್ಪ ಗಾಡಿ ಕರ್ಕೊಂಡು ಹೋದೆ. ಅವನಿಗೆ ಏನಪ್ಪ ಏನಾಯಿತು, ನಮ್ದೇನಪ್ಪ ಅಲ್ಲಿ ಕೇಸು, ನಮ್ದೇನಪ್ಪ ಇದು, ನಾವು ಕರೆಕ್ಟಾಗಿ ನ್ಯಾಯ ರೀತಿ ದುಡ್ಕೊತಿದ್ದ ಇದ್ವಿ, ಅವರೇ ಹಫ್ತಾಗಿತ್ತ ಕರೀತಾರೆ ಅಂತ ಅಂದ್ಬಿಟ್ಟು ಅವರು ತಿನ್ಕೊಂಡಿದ್ದಾರೆ. ಏನಪ್ಪ ನಾವು ನ್ಯಾಯ ರೀತಿಯಿಂದ ತಿನ್ಕೊಂಡವ್ರಪ್ಪ, ನಾವೇನು ಸ್ಮಗ್ಲಿಂಗ್ ಮಾಡೋದಲ್ಲಪ್ಪ, ನಿನ್ನೇನು ಹೇಳ್ದಪ್ಪ ಹೇಳ್ದಿಲ್ಲಿ, ನಿನಗೂ ಅವ್ರಿಗೆ ಏನಪ್ಪ ಸಂಬಂಧ ಅಂತ ನನಗೆ ಬೈತಾವ್ರೆ. ಏನು ಸರ್ ಯಾಕೆ ಟೆನ್ಷನ್ ತೊಗೊಳ್ತೀರ, ಬನ್ನಿ ಸರ್ ಏನೋ ಇಂಪಾರ್ಟೆಂಟ್ ಕೆಲಸ ಇದೀನಿ ಮತ್ತು ಅದಕ್ಕೆ ಕರೆದವ್ರೆ ಬಾ. ನನಗೆ ಗೊತ್ತಿಲ್ಲ ಇವರು ಇದು ಗಣೇಶಂದು ಇದು ಮಾಡ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ. ಕರ್ಕೊಂಡು ಹೋದೆ. ರಂಗರಾಜನ್ ಹೋಗ್ತದೆ, ಅವ್ರು ಪಾಪ ಅವ್ರಿಗೆ ಇವ್ರು ಎದ್ದು ನಿಂತ್ಕೊಂಡ್ಬಿಟ್ರು ವರದಾಬಾಯಿ, ವಾಂಗ ಸರ್ ಅಂದರು. ಅವರು ಟೆನ್ಷನ್, ರಂಗರಾಜನ್ ಇದೇನು ಇವ್ರು ಎದ್ದು ನಿಂತ್ಕೊಂಡ್ಬಿಟ್ಟು ನನಗೆ ಎಲ್ಲ ಎದುರ್ಕೋತಾರೆ. ಯಾಕಂದ್ರೆ ಅವ್ರು ಮನೆಗೆ ಹೋಗ್ಬೇಕು ಅಂದರೆ ಮಾಡಿ ಮೇಲೆ ನಿಂತ್ಕೊಂಡು ಫ್ರಿಜ್ ನಿಂತ್ಕೊಂಡು ನೋಡ್ತಾರೆ, ಬೆನಾಗಲು ನೋಡ್ತಾ ಇರ್ತಾರೆ, ಅಕ್ಕಪಕ್ಕ ಎಲ್ಲ ಯಾರೋ ಬರ್ತಾರೆ ಏನು ಹೋಗ್ತಾರೆ. ಯಾಕಂದರೆ ಅಷ್ಟು ದೂರದಲ್ಲೇ ಕೇಳ್ತಾರೆ, ಒಂದು ಟನ್ನಿಂದ 2 ಹೆಂಗೆ ಪೋರೆ ಅಂತ ಅಷ್ಟು ಸ್ಟ್ರಿಕ್ಟ್ ಇದು ಏರಿಯಾ ಫುಲ್ಲು ಕವರ್ ಮಾಡಿರ್ತಾರೆ ಹುಡುಗರು. ಸೊ ಇವರು ಆಮೇಲೆ ಹಂಗೆ ಅಂತ ಪ್ರೈವೇಟ್ ರೂಮ್ ಇಂದನೇ ಒಂದು ಸೀಕ್ರೆಟ್ ರೂಮ್ ಡಿಸ್ಕಷನ್, ಅಲ್ಲಿಗೆ ಹೋದ್ರು. ನಾನು ಕೂತ್ಕೊಂಡೆ, ಹೋಗಿ ಇವರು ಕೂತ್ಕೊಂಡ್ರು. ಈ ಥರ ನೋಡಿ, ನಿಮ್ಮ ಬಗ್ಗೆ ನಮ್ಗೆ ಭಾಳ ಗೌರವ ಇದೆ, ನಾವೆಲ್ಲ ಪಿಕ್ಚರ್ ನೋಡ್ತೀವಿ, ನಿಮ್ಮ ರಂಗರಾಜನ್ ನೋಡ್ತಾರೆ, ನಮ್ಗೆ ಖುಷಿ ಆಯ್ತು. ತಮಿಳ್ನವರು ರಾಜ್ ಕಪೂರ್ ಪಿಕ್ಚರ್ಗೆ ಸೆಟ್ಗಳಾಗ್ತಾರೆ ಅಂದರೆ ನಮ್ಗೆ ಭಾಳ ಸಂತೋಷ. ಈಗ ನಾವು ಗಣಪತಿ ಮಾಡಿದ್ವಿ, ನೀವು ಕೇಳಿದಿರ, ಅವರು ಹೌದು ಸರ್ ಭಾಳ ಫೇಮಸ್. ಅದೇ ಈಗ ಫೇಮಸ್ ಅಲ್ವಾ, ಈಗ ನಿಮ್ಮಿಂದ ಇನ್ನೂ ಫೇಮಸ್ ಆಗಬೇಕು ನಾನು, ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಬೇಕು, ನೀವು ನನಗೆ ಮಾಡಿಕೊಡ್ಬೇಕು. ಅವಾಗ ಅವ್ರಿಗೆ ಸ್ವಲ್ಪ ಧೈರ್ಯ ಬಂದ್ಬಿಡ್ತು. ಹೌದಾ ಮಾಡ್ತೀನಿ, ನಂಗೆ ಅದೃಷ್ಟ ಆಯಿತು ನೀವು ಸಿಕ್ಕಿದ್ದು ಹಂಗೆ ಅಂತ ಅವ್ರು ಹೇಳೋಕೆ ಇದು ಮಾಡಿದ್ರು. ಆಮೇಲೆ ಸ್ಕೆಚ್ ಹಾಕೊಂಬನ್ನಿ ನಾಳೆ ಅಂತಂದರು. ಸ್ಕೆಚ್ ಹಾಕೊಂಬ ನಾವು ಬಂದ್ವಿ. ಆರ್ಕೆಸ್ಟ್ರಾ ಸ್ಟುಡಿಯೋದಲ್ಲಿ ಫುಲ್ಲು ಟೆನ್ಷನ್ ಆಗಿದೆ. ವರದಾಬಾಯಿ ರಂಗರಾಜನ್ ಕಿಡ್ನಾಪ್ ಮಾಡಿದ್ದಾರೆ ಅಂತ ಗುಲ್ಲೆದ್ಬಿಟ್ಟಿದೆ ಅಲ್ಲಿ. ಎಲ್ಲ ಟೆನ್ಷನ್, ಅಯ್ಯೋ ರಂಗರಾಜನ್ ಕಿಡ್ನಾಪ್ ಮಾಡಿದ್ದಾರೆ ವರದಾಬಾಯಿ ಅಂತ ಗುಲ್ಲೆದ್ಬಿಟ್ಟಿದೆ.